ಇನ್ನು ಧರ್ಮಸ್ಥಳದ ವಿಚಾರದಲ್ಲಿ ಎಸ್ಐಟಿ ನಡೆಸ್ತಾ ಇರುವಂತಹ ಇನ್ವೆಸ್ಟಿಗೇಷನ್ ಇದೆಯಲ್ಲ, ಅದು ಸದ್ದಿಲ್ಲದೇನೆ ಚುರುಕಾಗ್ತಾ ಇರುವಂತದ್ದು. ಧರ್ಮಸ್ಥಳದಲ್ಲಿ ಶವವನ್ನು ಹುತ್ತಿಟ್ಟಂತಹ ಕೇಸ್ನಲ್ಲಿ ಎಸ್ಐಟಿ ತನಿಖೆ ಚುರುಕಾಗ್ತಾ ಇದೆ. ಒನ್ ಸೈಡ್ ಇನ್ವೆಸ್ಟಿಗೇಷನ್ ಆರೋಪಕ್ಕೆ ಬ್ರೇಕ್ ಹಾಕುವುದಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದೆಯಂತೆ. ಹೋರಾಟಗಾರರು ಆರೋಪ ಮಾಡಿದವರಲ್ಲಿ ಕಾನೂನು ಮೀರಿದವರು ಯಾರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಯಾರ್ಯಾರ ವಿರುದ್ಧ ದೂರು ದಾಖಲಾಗಿದೆ, ಎಲ್ಲೆಲ್ಲಿ ದೂರು ದಾಖಲಾಗಿದೆ, ಏನು ದೂರು ದಾಖಲಾಗಿದೆ ಅಂಥೇಳಿ ಪರಿಶೀಲನೆಗೆ ಸೂಚನೆ ಹೋಗಿದೆಯಂತೆ. ಗೃಹ ಇಲಾಖೆಗೆ ಪರಿಶೀಲನೆಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಪಾಸ್ ಮಾಡಲಾಗಿದೆಯಂತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಸ್ಐಟಿ ಇನ್ವೆಸ್ಟಿಗೇಷನ್ ತುಂಬ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ನಿಮ್ಮ ಗಮನಕ್ಕಿರಲಿ, ಈ ಪ್ರಕರಣದಲ್ಲಿ ಈ ವ್ಯಕ್ತಿಯ ಅಂದರೆ ಯಾರು ದೂರುದಾರ ಇದ್ದಾನೆ, ಆತ ಹೇಳಿದ ಜಾಗದಲ್ಲೆಲ್ಲ ಭೂಮಿ ಅಗೆಯುವಂತಹ ಕೆಲಸ ಆಗಿದೆ. ಅದಾದ ಮೇಲೆ ಅದರ ಮಣ್ಣು ಮತ್ತು ಸಿಕ್ಕಿರುವಂತಹ ಮೂಳೆಯನ್ನು FSLಗೆ ಕಳುಹಿಸಿ ಕೊಡಲಾಗಿದೆ. ಅಲ್ಲಿಯ ರಿಪೋರ್ಟ್ ಬಂದ ನಂತರವೇ ಅಸಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟು ಅಂಥೇಳಿ ಸೆಷನ್ನಲ್ಲಿಯೇ ಗೃಹ ಸಚಿವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬಟ್ ಇದೇ ವಿಚಾರದಲ್ಲಿ ಈಗ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಪರ ವಿರುದ್ಧದ ಚರ್ಚೆಗಳು, ಹೋರಾಟಗಳು ಜೋರಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಎಚ್ಚರಿಕೆಯ ಹೆಜ್ಜೆಯನ್ನಿಡೋದಕ್ಕೆ ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ಈಗಾಗಲೇ BJP ಹೋದಲ್ಲಿ ಬಂದಲ್ಲಿ ಕಾಂಗ್ರೆಸ್ ಅಂದರೆ ಹಿಂದೂ ವಿರೋಧಿ ಅಂತೇಳಿ ಪೋಟ್ರೆ ಮಾಡ್ತಾ ಇದೆ. ಹಾಗಾಗಿ ತುಂಬ ಎಚ್ಚರಿಕೆಯ ಹೆಜ್ಜೆಯನ್ನಿಡೋದಕ್ಕೆ ಸರ್ಕಾರ ನಿರ್ಧರಿಸಿರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.